ನನ್ನ ಕ್ಷಮಿಸ್ಬಿಡಿ ಭಾರ್ಗವಿ. ನಿಮ್ಮನ್ನ ಎಷ್ಟು ಕೆಟ್ಟದಾಗ ನಡ್ಸ್ಕೊಳಕ್ ಕರ್ಕೊಂಡ್ ನಾನು. ಎಲ್ಲ ಸರಿ ಹೋಗುತ್ತೆ. ನಿಮ್ಮನ್ನ ರಾಣಿ ತರ ನೋಡ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಬಂದಿದ್ದೆ. ಅವ್ರು ಯಾರು ಅಲ್ಲ, ನನ್ನ ಹೆಂಡತಿ. ಅಮ್ಮ ಹೇಗಿದ್ದಾಳೆ? ಆರಾಮಾಗಿದ್ದಾರೆ. ಮೇಲ್ಗಡೆ ರೂಮಲ್ಲಿ ಮಲಗಿಸಿ ಬಂದಿದ್ದೀನಿ. ವಂದನಾ ಇಲ್ಲಿ? ಅಪ್ಪ, ನಾನು ಮೋಸ ಹೋಗ್ಬಿಟ್ಟೆಪ್ಪ, ಮೋಸ ಹೋಗ್ಬಿಟ್ಟೆ. ಅರ್ಜುನ್ಗೆ ಇಷ್ಟ ಇಲ್ದಿದ್ರು ಅಟ್ಲೀಸ್ಟ್ JP ಅಂಕಲ್ ಮಾತ್ಕಾದ್ರೂ ಬೆಲೆ ಕೊಟ್ಟು ಒಪ್ಕೋತಾನೆ ಅನ್ಕೊಂಡಿದ್ದೆ. JP ಅಂಕಲ್ ಅವ್ರ ಮಾತನ್ನ ಉಳಿಸ್ಕೊಳಕ್ಕಾದ್ರೂ ಈ ಮದ್ವೆ ಮಾಡಿಸ್ತಾರೆ ಅನ್ಕೊಂಡಿದ್ದೆ ಡ್ಯಾಡ್. ಆದ್ರೆ ಅವರು ಆ ಭಾರ್ಗವಿನ ಮನೆಗೆ ತುಂಬಿಸ್ಕೊಂಡಿದ್ದಾರೆ. ಎಲ್ರೂ ಸೇರಿ ನನ್ನ ಲೈಫ್ ನ ಹಾಳು ಮಾಡ್ಬಿಟ್ರು ಡ್ಯಾಡ್. ಡ್ಯಾಡ್, ನನಗೆ ಯಾಕೋ JP ಅಂಕಲ್ಲು ಖಂಡಿತ ಡಬಲ್ಗೆ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಏನ್ ಹೇಳ್ತಾ ಇದೆಯಾ ನೀನು? ಅಷ್ಟೆಲ್ಲ ನಡೆದ್ರು, ಅಕ್ಕ ಅಳ್ತಾ ಇದ್ರು, ಆ JP ಅಂಕಲ್ಲು ಭಾರ್ಗವಿನ ಮನೆಯಿಂದ ಆಚೆ ಹಾಕ್ಲಿಲ್ಲ. ಆ ಭಾರ್ಗವಿನೂ ಅಷ್ಟೇ ಕೋರ್ಟಲ್ಲಿ ಕಿರ್ಚಾಡ್ತಿದ್ಲಲ್ಲ, ಆ ಥರ ಇರಲೇ ಇಲ್ಲ. ಆ JP ಅಂಕಲ್ ಮುಂದೆ ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತಿದ್ಲು. ಅಂದ್ರೆ JP ನಿಜವಾಗ್ಲೂ ಭಾರ್ಗವಿಗೆ ಅವಮಾನ ಮಾಡ್ಲಿಲ್ವಾ? ಡ್ಯಾಡ್, ಅವಮಾನ ಮಾಡೋದ್ ಹಾಗಿರ್ಲಿ, ಒಂದ್ ಮಾತು ಬೈಲೇ ಇಲ್ಲ. ನಾನು ಅವಳಿಗಿಂತ ಕಡೆ ಅನ್ನೋ ಹಾಗೆ ನಮ್ಮ ಹತ್ರನೇ ಹೊರಟೋಗೋದ. ಅದೇ ನನಗೂ ಬೇಜಾರಾಗಿತ್ತು. ಅವ್ರ ಮುಖದಲ್ಲಿ ನಾನು ಮೋಸ ಮಾಡಿಬಿಟ್ಟೆ ಅನ್ನೋ ಒಂದೇ ಒಂದು ಚೂರಾದ್ರೂ ಗಿಲ್ಟ್ ಕೂಡ ಇರಲಿಲ್ಲ ಡ್ಯಾಡ್. ಅವಳಿಗೆ ಬುದ್ಧಿ ಕಲಿಸ್ತೀನಿ ಅಂತಂದಿದ್ದ, ಆದ್ರೆ ಒಂದು ಮಾತು ಅವಳಿಗೆ ಬೈದಿಲ್ಲ ಅಂತಂದ್ರೆ ವಿಷಯ ಬೇರೆ ಏನೋ ಇದೆ. MLA ಹತ್ರನೇ ರಾಜಕಾರಣ. ಸುಮ್ಮನಿದ್ರೆ ನಾನು ಪುಣ್ಯಾತ್ಮ. ನನ್ನ ಬೆನ್ನು ಹಿಂದೆ ಮೋಸ ಮಾಡಿದ್ರೆ ನನ್ನಷ್ಟು ಕೆಟ್ಟವನ್ ಯಾರೂ ಇಲ್ಲ. ಬೆಂಕಿ ಕಣ್ಣು ಮುಂದೆ ಇದ್ರು ಅದು ಕೈ ಸುಡೋವರೆಗೂ ಅದರ ತಾಕತ್ತೇನು ಅಂತ ಅರ್ಥ ಆಗಲ್ಲ. ನನ್ನ ಬಗ್ಗೆ JP ಎಲ್ಲ ಗೊತ್ತಿದ್ರು ಇಷ್ಟು ಹಗುರವಾಗಿ ನಡ್ಕೊಂಡಿದ್ದಾನಲ್ಲ. ಆ ಅರ್ಜುನ್ ಭಾರ್ಗವಿ ನನ್ನ ಬೆನ್ನ ಹಿಂದೆ ಮೋಸ ಮಾಡ್ತಿರೋ JPನಾಗ್ಲಿ ಯಾರನ್ನೇ ಆಗ್ಲಿ ಸುಮ್ಮನೆ ಬಿಡಲ್ಲ. ಅವ್ರು ಮಾಡಿರೋ ತಪ್ಪಿಗೆ ನಾನು ಕೊಡೋ ಶಿಕ್ಷೆ ಅನುಭವಿಸ್ಲೇಬೇಕು. ಏನ್ ಮಾಡೋದಮ್ಮ, ಪರಿಸ್ಥಿತಿ ಆಗಿದೆ, ಏನು ಮಾಡಕ್ ಆಗ್ತಿಲ್ಲ. ಸ್ವಲ್ಪ ಯೋಚನೆ ಮಾಡೋ ಅಣ್ಣ. ಒಂದ್ ನಿಮಿಷ ಸ್ವಲ್ಪ ಮಾತಾಡ್ಬೇಕಿತ್ತು. ನಿನ್ನ ಹತ್ರ ಮಾತಾಡೋದೇನು ಇಲ್ಲ. ನಿನಗಿಲ್ಲಪ್ಪ, ನಮಗಿದೆ. ಯಾಕೆ JP
ನಿನ್ ಕೈಯಾರೇನೆ ಅರ್ಜುನ್ ಜೀವನನ ಹಾಳು ಮಾಡ್ತಿದ್ದೀಯಾ? ಅವನು ನನ್ನ ಮಗ. ಅವನ ಜೀವನದಲ್ಲಿ ಏನಾಗಬೇಕು ಅನ್ನೋ ನಿರ್ಧಾರ ನಾನು ಮಾಡೋದು. ಈ ಉದ್ದಾಟದ ಮಾತು ಕೇಳಿ ಸಾಕಾಗಿದೆ. ನಾನು ನಿಮ್ಮಮ್ಮ ಕಣೋ. ನನ್ನ ಮಾತು ಯಾವತ್ತಾದ್ರೂ ನೀನ್ ಕೇಳಿದ್ಯಾ ಜೆಪಿ? ಅಂದ್ಮೇಲೆ ಅರ್ಜುನ್ ನಿನ್ ಮಾತು ಕೇಳ್ಬೇಕು ಅಂತ ನೀನ್ ಹೇಗ್ ಅನ್ಕೊಂಡಿದೀಯಾ? ಅಣ್ಣ, ನಿನ್ ಕಣ್ಣಿಗೆ ದೊಡ್ಡವರು ದುಡ್ಡಿರೋರ್ ಕಂಡ್ರೆ ಬೇರೆ ಯಾರು ಕಾಣೋದೇ ಇಲ್ವಾ? ಅರ್ಜುನ್ ಇಷ್ಟ ಕಷ್ಟಗಳ ಬಗ್ಗೆ ನೀನ್ ಯಾವತ್ತಾದ್ರೂ ಒಂದು ದಿವಸ ಯೋಚನೆ ಮಾಡಿದ್ಯಾ? ಈಗ ಅವನೇ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ಈಗ್ಲಾದ್ರೂ ಅವ್ನ ಪರವಾಗಿ ನಿಂತ್ಕೊಳ್ಳೋಣ. ದೇವ್ರೇ ಅವ್ರಿಬ್ಬರನ್ನ ಒಂದು ಮಾಡಿದಾನೆ. ನಿನ್ ಸ್ವಾರ್ಥಕ್ಕೆ ಅವ್ರನ್ನ ಬಲಿ ಕೊಡ್ಬೇಡ ಕಣೋ. ಈಗ್ಲಾದ್ರೂ ಅವರಿಬ್ರು ಆರಾಮಾಗಿರ್ಲಿ. ನನ್ನ ವಿರುದ್ಧನೇ ನಿಂತು ನನ್ನನ್ನು ನಾಶ ಮಾಡಕ್ ಹೊರಟಿರೋ ಆ ಭಾರ್ಗವಿನ ನಾನು ಸೊಸೆ ಅಂತ ಒಪ್ಕೊಬೇಕಾ? ಅವಳು ನಿನ್ನನ್ನ ನಾಶ ಮಾಡ್ತೀನಿ ಅನ್ಕೊಂಡಿಲ್ಲ. ನಿನ್ನಲ್ಲಿರೋ ಕೆಟ್ಟ ಗುಣನ ದ್ವೇಷಿಸ್ತಿದ್ದಾಳೆ ಅಷ್ಟೇ. ಆಹಾ, ಮಹಾತಾಯಿ ಶಕುಂತಲಾದೇವಿ, ನಿನ್ನ ಮಗನ ಪರವಾಗಿ ನಿಲ್ಲೋದ್ ಬಿಟ್ಟು ಆ ಬೀದಿ ಬಿಕಾರಿ ಭಾರ್ಗವಿ ಪರವಾಗಿ ನಿಂತ್ಕೊಂತಿಯಲ್ಲ. ಇಷ್ಟಕ್ಕೂ ಇಲ್ಲೆಲ್ಲಾರು ಅವ್ರವ್ರ ಮೂಗಿನ ನೇರಕ್ಕೆ ಮಾತಾಡ್ಕೊಳ್ಳೋದು. ನೋಡಿ, ಶಕ್ತಿ ಪ್ರಸಾದ್ ಮಗಳು ವಂದನಾನೇ ಈ ಮನೆ ಸೊಸೆ ಆಗೋದು ಅಂತ ನಾನಾಗ್ಲೇ ನಿರ್ಧಾರ ಮಾಡಾಯ್ತು. ಇಷ್ಟಕ್ಕೂ ನಾನು ಯಾಕೆ ನಿಮ್ಮ ಮಾತನ್ನ ಕೇಳಬೇಕು ಅಂತ? ಆಗ್ಬೇಕಾಗಿರೋದೆಲ್ಲ ಆಗತ್ತೆ. ಅಣ್ಣ, ನೀನ್ ಏನ್ ಮಾಡೋದಕ್ಕೆ ಹೊರಟಿದ್ಯಾ? ನಾನೇನು ಮಾಡ್ತಿಲ್ಲಪ್ಪ. ಇನ್ನು ಸ್ವಲ್ಪ ದಿನ ಭಾರ್ಗವಿನೇ ಅರ್ಜುನ್ನ ಬಿಟ್ಟು ಈ ಮನೆಯಿಂದ ಹೋಗ್ತಾಳೆ. ಅದನ್ನ ಹೇಳ್ತಾರಲ್ಲ, ವಿಧಿ ಲಿಖಿತ ಅಂತ. ಹಾಗೆ ಆಗೋದನ್ನ ಯಾರು ತಡೆಯಕ್ಕಾಗಲ್ಲ. ಭಾರ್ಗವಿ ಈ ಮನೆ ಬಿಟ್ಟು ಹೋಗೋದೇ ವಿಧಿ. ನಾವು ಅದೇ ವಿಧಿನ ನಂಬಿದೀವಿ. ಈ ಮುಂಚೆನೂ ವಂದನನೇ ಈ ಮನೆ ಸೊಸೆ ಅಂತ ಹೇಳ್ತಿದ್ದೆ. ಆದ್ರೆ ಭಾರ್ಗವಿ ಸೊಸೆಯಾಗಿ ಬಂದಿಲ್ವಾ? ಯಾವ ವಿಧಿ ನಿನ್ನ ಕೈಯಿಂದಲೇ ಭಾರ್ಗವಿನ ಮನೆ ತುಂಬಿಸ್ಕೊಳ್ತೋ ಅದೇ ವಿಧಿ ಭಾರ್ಗವಿ ಅರ್ಜುನ್ನ ಒಂದು ಮಾಡುತ್ತೆ. ಅದನ್ನ ನೀನಲ್ಲ, ಯಾರು ತಡಿಯಕ್ಕಾಗಲ್ಲ. ಅಂದ್ರೆ ಅಮ್ಮ, ಸರ್ವಾಧಿಕಾರತ್ವ ಹೋಗಿ ಪ್ರಜಾಪ್ರಭುತ್ವ ಬರುತ್ತೆ ಅಂತನಾ? ಹೌದು ಜಯಂತ, ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಕೇಳಲಿಲ್ವಾ? ಅದನ್ನ ಸ್ವಲ್ಪ ಬದಲಾಯಿಸಿ ನೋಡು. ಈಗ ಮಾವನ್ ಕಾಲ ಮುಗೀತು, ಇನ್ನೇನಿದ್ರು ಸೊಸೆ ಭಾರ್ಗವಿ ಕಾಲನೇ. ಅಂದ್ರೆ ಈ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ನಾನು ಹೇಳಿದ್ದೇ ನಡಿಬೇಕು, ನಾನು ಮಾತಾಡಿದ್ದೇ ನಿಯಮ ಅನ್ನೋರು ಇನ್ನು ಮುಂದೆ ಹೊಸ ಹೊಸ ಪಾಠಗಳನ್ನ ಕಲಿಬೇಕಾಗತ್ತೆ ಅಲ್ವಮ್ಮ? ಆ ಭಾರ್ಗವಿನ ನಂಬಿ ಇಷ್ಟೆಲ್ಲ ಹಾರಾಡ್ತಿದ್ದೀರಾ ಅಲ್ವಾ? ಅವಳಿ ಮನೆಯಿಂದ ಆಚೆ ಹೋದ್ಮೇಲೆ ಅದರ ಪರಿಣಾಮನ ನೀವಿಬ್ರು ಅನುಭವಿಸ್ಬೇಕಾಗತ್ತೆ. ಯಾರು ಯಾರಿಗ ಪಾಠ ಕಲಿಸ್ತಾರೆ ನೋಡೇ ಬಿಡೋಣ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ
ನನ್ನ ಕ್ಷಮಿಸ್ಬಿಡಿ ಭಾರ್ಗವಿ. ನಿಮ್ಮನ್ನ ಎಷ್ಟು ಕೆಟ್ಟದಾಗ ನಡ್ಸ್ಕೊಳಕ್ ಕರ್ಕೊಂಡ್ ಬಂದಿರ್ಲಿಲ್ಲ ನಾನು. ಎಲ್ಲ ಸರಿ ಹೋಗುತ್ತೆ. ನಿಮ್ಮನ್ನ ರಾಣಿ ತರ ನೋಡ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಬಂದಿದ್ದೆ. ಆದ್ರೆ ನಾನು ಅನ್ಕೊಂಡಿದ್ದೆ ಒಂದು, ಈ ಮನೇಲಿ ನಡೀತಿರೋದೇ ಇನ್ನೊಂದು. ನಾವಿಬ್ರು ಪ್ರೀತಿ ಮಾಡುವಾಗ ಹೇಗಿದ್ವಿ ಅಲ್ವಾ, ಅದೆಷ್ಟು ಖುಷಿಯಾಗಿದ್ವಿ. ಯಾವಾಗ್ಲೂ ನೀವು ಹಾಗೆ ನಗ್ನಗ್ತಾ ಇರಬೇಕು. ನೀವಿಲ್ಲಿ ಈ ತರ ನೋವು ತಿಂತಿರೋದನ್ನ ನೋಡಿ ನನಗೆ ಹಿಂಸೆ ಆಗ್ತಾ ಇದೆ. ಇದಕ್ಕೆಷ್ಟೇ ಪ್ರಯತ್ನ ಪಟ್ಟರು ಪರಿಹಾರ ಮಾತ್ರ ಸಿಗ್ತಾನೆ ಇಲ್ಲ. ನೀವು ಅನ್ಕೊಂಡಿರೋ ತರ ನಾನು ಮೋಸ್ಕಾರ ಅಲ್ಲ. ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನನ್ನ ಪ್ರೀತಿ ಸುಳ್ಳಲ್ಲ ಅನ್ನೋದನ್ನ ಆದಷ್ಟು ಬೇಗ ತೋರಿಸ್ಕೊಡ್ತೀನಿ. ನನ್ನ ಒಪ್ಕೊಳ್ಳಿ ಅಂತ ನಾನು ಯಾವತ್ತೂ ಅಂತ ಮಾಡಲ್ಲ. ಪರಿಸ್ಥಿತಿ ಬದಲಾಗೋಕೆ, ನೀವೀ ಮನೆಗೆ ಹೊಂದ್ಕೊಳ್ಳೋಕೆ, ಹಾಗೆ ಸತ್ಯ ಬಯಲಾಗಕ್ಕೆ ಸ್ವಲ್ಪ ಸಮಯ ಬೇಕು. ಅಲ್ಲಿವರೆಗೂ ನಾನು ಕಾಯ್ತೀನಿ. ನೀವು ತಾಳ್ಮೆಯಿಂದ ಕಾಯ್ತಿರಲ್ವಾ? ಆದ್ರೆ ಒಂದ್ ಮಾತಂತೂ ಸತ್ಯ, ನಾನು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಮನೆಯವ್ರಿಗೆಲ್ಲ ನೀವೆಷ್ಟು ಒಳ್ಳೆಯವ್ರು ಅನ್ನೋದನ್ನ ತಿಳಿಸಿ ನಿಮ್ಮನ್ನ ಒಪ್ಕೊಳ್ಳೋ ಥರ ಮಾಡ್ತೀನಿ. ಅವ್ರು ಬೈದ್ರು, ಕೋಪ ಮಾಡ್ಕೊಂಡ್ರು, ಏನೇ ಹೇಳಿದ್ರು ನಾನು ಸಹಿಸ್ಕೋತೀನಿ. ಆದ್ರೆ ನಿಮ್ಮ ಮೇಲೆ ಯಾವ ಅಪವಾದ ಬರೋಕ್ಕೂ ನಾನು ಬಿಡಲ್ಲ. ನಿಮಗಾಗಿರೋ ನೋವಿಗೆ ಕ್ಷಮೆ ಕೇಳೋದನ್ನೊಂದು ಬಿಟ್ಟು ಬೇರೇನೂ ತೋಚ್ತಾ ಇಲ್ಲ. ದಯವಿಟ್ಟು ನಿಮ್ಮನ್ನ ಈ ಸ್ಥಿತಿಗೆ ತಂದಿರೋ ನನ್ನನ್ನು ಕ್ಷಮಿಸ್ಬಿಡಿ.